ಪ್ರಾಪರ್ಟೀಸ್ ಇನ್ ಮೈಸೂರು. ಇದು ನೆಕ್ಸ್ಟು ಜೆ ಪಿ ನಗರ, ನಿಯರ್ ಟು ರಿಂಗ್ ರೋಡ್, ರಮಾಬಾಯಿ ನಗರ. 30-50 ಡೈಮೆನ್ಷನ್ದು. ಇದು ಗ್ರೌಂಡ್ ಫ್ಲೋರು, ಸೆಮಿ ಫರ್ನಿಶ್ಡ್ ಹೌಸು. ಇದರಲ್ಲಿ ಎಕ್ಸ್ಟ್ರಾ ಬೋರ್ವೆಲ್ನು ಹಾಕಿದ್ದಾರೆ ನೋಡಿ. ಇದು ಕಾರ್ ಪಾರ್ಕಿಂಗ್, ಕಾರ್ ಪೋರ್ಟಿಕೋ. ಇದರಲ್ಲಿ ಒಂದು ಎಕ್ಸ್ಟ್ರಾ ಬೋರ್ವೆಲ್ಲು ಇದೆ ನೋಡಿ. ಲೆಫ್ಟ್ ಸೈಡಿಂದ ಕೆಲಸದವರು ಹೋಗಿ ಯುಟಿಲಿಟಿಯಲ್ಲಿ ಕೆಲಸ ಮುಗಿಸ್ಕೊಂಡು ಬಂದರೆ ಹಿಂಗೆ ಬರ್ಬೋದು, ಆ ರೀತಿ ಮಾಡಿದ್ದಾರೆ ನೋಡಿ. ಇದು ನಾರ್ತ್ ಫೇಸ್ ಮೇನ್ ಡೋರ್ ನೋಡಿ. ಚೌಕಟ್ಟು 4x8 ಡೈಮೆನ್ಷನ್ದು ಹಾಕಿದ್ದಾರೆ, 4x8 ಇಂಚಸ್ದು. ಇಂಚಸ್ ಎಲ್ಲ ಕಂಪ್ಲೀಟ್ ಬ್ರಾಸ್ತೆ ಹಾಕಿದ್ದಾರೆ. ಬೋಲ್ಟ್ಸ್ ಇದೆಲ್ಲ ಬ್ರಾಸ್ತೆ ಹಾಕಿರೋದು. ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಚೆನ್ನಾಗಿದೆ. ಫ್ಲೋರಿಂಗ್ ಗ್ರಾನೈಟ್ ನೋಡಿ. ಇದು UPS ಇಟ್ಕೊಳ್ಳೋದಕ್ಕೋಸ್ಕರ ಇದು ಬಾಕ್ಸ್ ಮಾಡಿದ್ದಾರೆ. ಲೀವಿಂಗ್ ಭಾಳ ದೊಡ್ಡದಾಗಿದೆ ನೋಡಿ. ಇದು ಫುಲ್ ಲೀವಿಂಗೇ. ಇದು ಎದುರುಗಡೆ ಕಾಣ್ತಾ ಇರೋದು TV ಕ್ಯಾಬಿನೆಟ್. ಮೇಲ್ಗಡೆ ಫಾಲ್ ಸೀಲಿಂಗ್ ಕೆಲಸ ಸಿಂಪಲ್ಲಾಗಿ ಮಾಡಿದ್ದಾರೆ. ಆಮೇಲೆ ಫುಲ್ ವುಡ್ ವರ್ಕ್ ಎಷ್ಟಿದೆ, ಕಂಪ್ಲೀಟ್ ಟೀಕುಡ್ಡೇ ಇರೋದು. ಎಲ್ಲ ಕಡೆ ಫ್ಯಾನ್ ಹಾಕಿದ್ದಾರೆ. 2 ಅಟ್ಯಾಚ್ ಬಾತ್ರೂಮ್ಸ್ ಮಾಡಿದ್ದಾರೆ, ಒಂದು ಕಾಮನ್ ಬಾತ್ರೂಮ್ ಮಾಡಿದ್ದಾರೆ. 30-50 ಡೈಮೆನ್ಷನ್, 30x50 ನೋಡಿ. ಇದು ಮೊದಲನೇ ಬೆಡ್ರೂಮ್ ಇದು ನೋಡಿ. ಇದಕ್ಕೂ ಟೀಕುಡ್ ಡೋರ್ ಹಾಕಿದ್ದಾರೆ. ಇಂಚಸ್ ಎಲ್ಲ ಕಂಪ್ಲೀಟ್ ಬ್ರಾಸ್ತ ಹಾಕಿದ್ದಾರೆ. ನೋಡಿ. ಇದಕ್ಕೂ ಸಿಂಪಲ್ ಫಾಲ್ ಸೀಲಿಂಗ್ ಮಾಡಿ ಫ್ಯಾನೆಲ್ಲ ಹಾಕಿದ್ದಾರೆ. ಮತ್ತು ವಾರ್ಡ್ರೋಬ್ ಸ್ಲೈಡ್ ವಿಂಡೋ ಕೊಟ್ಟಿದ್ದಾರೆ. ಪಕ್ಕದಲ್ಲಿ ಅಟ್ಯಾಚ್ ಬಾತ್ರೂಮು ಮಾಡಿದ್ದಾರೆ. ಇನ್ನೊಂದು ಸ್ವಲ್ಪ ಕೆಲಸ ಬಾಕಿ, ಒಂದೆರಡು ದಿನದ್ದು ಕೆಲಸ ಬಾಕಿ ಇದೆ. ಅದಕ್ಕೆ ಹಂಗಂಗೆ ಬಿಟ್ಟಿದ್ದಾರೆ. ಸ್ವಲ್ಪ ಬಕೆಟ್, ಬರ್ಲು ಅವೆಲ್ಲ ಹಂಗೆ ಬಿಟ್ಬಿಟ್ಟಿದ್ದಾರೆ. ವೆಸ್ಟರ್ನ್ ಟಾಯ್ಲೆಟ್, ಡ್ರೆಸ್ಸಿಂಗ್ ಟೇಬಲ್ ನೋಡಿ. ಫುಲ್ ಟೀಕುಡ್ ಮತ್ತು ಯುರೋಪಾ ಲಾಕ್ಸ್ ಹಾಕಿದ್ದಾರೆ. ಲಿವಿಂಗಲ್ಲಿ TV ಕ್ಯಾಬಿನೆಟ್, ಇದು ಪೂಜಾ ರೂಮ್. ಪೂಜಾ ರೂಮನ್ನು ಭಾಳ ವಿಶಾಲವಾಗಿದೆ. ಇದು ಸೆಕೆಂಡ್ ಬೆಡ್ರೂಮ್. ಇದು ಎರಡನೇ ಬೆಡ್ರೂಮ್ಗೂ ವಾರ್ಡ್ರೋಬ್ಸ್ ಎಲ್ಲ ಮಾಡಿದ್ದಾರೆ. ಸಿಂಪಲ್ ಫಾಲ್ ಸೀಲಿಂಗ್ ಕೆಲಸ ಆಗಿದೆ. ಮತ್ತು ಇದಕ್ಕೂ ಅಟ್ಯಾಚ್ ಬಾತ್ರೂಮ್ ಇದೆ. ಡ್ರೆಸ್ಸಿಂಗ್ ಟೇಬಲ್, ಇದು ಅಟ್ಯಾಚ್ ಬಾತ್ರೂಮ್. 2 ಇದೆ, ಒಂದು ಕಾಮನ್ ಬಾತ್ರೂಮ್ ಇದೆ. 1,30,00,000 ಇದ್ರದ್ದು ಬೆಲೆ ಹೇಳ್ತಾ ಇದ್ದಾರೆ. ಮೈಸೂರು ಸಿಟಿ ಸೆಂಟ್ರಿಂದ 8.5 ಕಿಲೋಮೀಟ್ರ್. ಇದು ರಿಂಗ್ ರೋಡ್ಗೆ ಜಸ್ಟ್ ನಿಯರ್. JP ನಗರದಿಂದ 1 ಕಿಲೋಮೀಟ್ರ್ ಅಥವಾ 1.5 ಕಿಲೋಮೀಟ್ರ್ ಆಗ್ಬೋದು. ನೋಡಿ. ಇದು ಲಿವಿಂಗ್ ಆದಮೇಲೆ ಡೈನಿಂಗ್ ಹಾಲ್. ಇದು ಡೈನಿಂಗ್ ಹಾಲ್.
ನೋಡಿ ಇದಕ್ಕೆಲ್ಲ ಬೋಲ್ಟ್ಸ್ ಎಲ್ಲ ಕಂಪ್ಲೀಟ್ ಬ್ರಾಸ್ತಿ ಹಾಕಿರೋದು. ಕಿಚನ್ ಆಸ್ ಪರ್ ವಾಸ್ತು ಈಸ್ಟ್ಗೆ ಕೊಟ್ಟಿದ್ದಾರೆ, ಪೂರ್ವಕ್ಕೆ. ನೋಡಿ ಚಿಮ್ನಿನೂ ಹಾಕಿದ್ದಾರೆ, ಕಂಪ್ಲೀಟ್ ಕಿಚನ್ ಕ್ಯಾಬಿನೆಟ್ ಮಾಡಿದ್ದಾರೆ. ನೋಡಿ ಈ ಕಡೆ ನಾನು ಬೆಳಕು ಬರಬೇಕು, ಗಾಳಿ ಬರಬೇಕು ಅಂತ ಒಂದು ಕಿಟಕಿ ಕೊಟ್ಟಿದ್ದಾರೆ. ನೋಡಿ ಫುಲ್ ಕಿಚನ್ ಕ್ಯಾಬಿನೆಟ್ ಮಾಡಿದ್ದಾರೆ. ಚಿಮ್ನಿ, ಮೈಸೂರು ಸಿಟಿ ಸೆಂಟ್ರಿಂದ 8.5 ಕಿಲೋಮೀಟ್ರ್ ಆಗುತ್ತೆ ಇದು. ನೋಡಿ ಸ್ವಿಚಸ್, ಫ್ರಿಜ್ ಇಟ್ಕೊಳ್ಳೋಕ್ಕೆ 3 ಕಡೆ ಆಪ್ಷನ್ ಕೊಟ್ಟಿದ್ದಾರೆ. ನೋಡಿ ಎಲ್ಲ ಡೋರ್ಸ್ ಮತ್ತು ಅದ್ರದ್ದು ಕಿಚನ್ಗೆ ಇಂಚಸ್ ಇದೆಲ್ಲ ಕಂಪ್ಲೀಟ್ ಬ್ರಾಸ್ತೆ ಹಾಕಿರೋದು. ಮತ್ತು ಯುರೋಪ ಲಾಕ್ಸ್ ಎಲ್ಲ ಕಡೆನೂ ಹಾಕಿದ್ದಾರೆ. ಇದರದ್ದು ಬೆಲೆ 1,30,00,000 ರೂಪಾಯಿ ಹೇಳ್ತಾ ಇದ್ದಾರೆ. 30/50 3 BHK ಸೆಮಿ ಫರ್ನಿಶ್ಡ್ ಹೌಸ್. ನೋಡಿ ಇದು 3ನೇ ಬೆಡ್ರೂಮು. ಇದಕ್ಕೂ ಫ್ಯಾನ್ ಹಾಕಿದ್ದಾರೆ, ಮತ್ತು ಫಾಲ್ ಸೀಲಿಂಗ್ ಕೆಲಸ ಮಾಡಿದ್ದಾರೆ, ವಾರ್ಡ್ರೋಬು ಮಾಡಿದ್ದಾರೆ. ನೋಡಿ ಟೀಕುಡ್ ಇದರಲ್ಲೂ ಹಾಕಿದ್ದಾರೆ. ನೋಡಿ ಕಿಟಕಿಗಳಿಗೂ ಟೀಕುಡ್ ಹಾಕಿದ್ದಾರೆ, ಮತ್ತು ಬ್ರಾಸ್ದು ಬೋಲ್ಟ್ ಹಾಕಿದ್ದಾರೆ. ಈ ಕೆಲವು ಜನ ಒಂದು ಮೇನ್ ದೊಡ್ಡ ಬೆಡ್ರೂಮ್ಗೆ ಹಾಕ್ಬಿಟ್ಟು ಮುಕ್ಕಿದು ಮಾಮೂಲಿ ಹಾಕ್ತಾರೆ. ಸೊ ಆ ಥರ ಹಾಕಿಲ್ಲ, ಎಲ್ಲ ಕಡೆನೂ ಬ್ರಾಸ್ತೆ ಹಾಕಿದ್ದಾರೆ, ಮತ್ತು ಫುಲ್ ಟೀಕುಡ್ಡೇ ಹಾಕಿದ್ದಾರೆ. ನೋಡಿ ಇದು ಕಾಮನ್ ಬಾತ್ರೂಮ್. ಇನ್ನೂ ಆಸಿಡ್ ವಾಶ್ ಆಗಿಲ್ಲ. ಆಸಿಡ್ ವಾಶ್ ಇನ್ನೂ ಚೆನ್ನಾಗಿ ಕಾಣ್ತಿದೆ. ಇದರಲ್ಲಿ ಇಂಡಿಯನ್ ಟಾಯ್ಲೆಟ್ ಕೊಟ್ಟಿದ್ದಾರೆ. ನೋಡಿ ಇದು ಯುಟಿಲಿಟಿ ಡೋರು, ಇದಕ್ಕೂ ಟೀಕುಡ್ ಹಾಕಿದ್ದಾರೆ, ಮತ್ತು ಬ್ರಾಸ್ತೆ ಬೋಲ್ಟ್ ಇಂಚಸ್ ಎಲ್ಲ ಹಾಕಿದ್ದಾರೆ. ಫ್ರಂಟಿಂದ ಪೇಂಟ್ ಹೊಡೆದಿದ್ದಾರೆ, ಯಾಕಂದರೆ ಹೊರಗಡೆಯಿಂದ ಬಿಸಿಲು ಮತ್ತು ಮಳೆ ನೀರು ಬೀಳುತ್ತಲ್ಲ, ಅದಕ್ಕೆ ನೋಡಿ ಈ ಥರ ಮಾಡಿದ್ದಾರೆ. ಬಟ್ ಎಲ್ಲ ಕಡೆನೂ ಟೀಕುಡ್ಡೇ ಹಾಕಿರೋದು. ನೋಡಿ ಫುಲ್ಲು ಗ್ರಿಲ್ ಕವರ್ ಮಾಡಿದ್ದಾರೆ. ಸಬ್ಮರ್ಸಿಬಲ್ ಪಂಪ್ ಹಾಕಿದ್ದಾರೆ ಟ್ಯಾಂಕಲ್ಲಿ. ನೋಡಿ ಇದು ವಾಷಿಂಗ್ ಮಿಷಿನ್ನಲ್ಲಿ, ಇದು ಸ್ಟಾರ್ಟ್ರ್ ಬೋರ್ವೆಲ್ದು. ನೋಡಿ ಇದು ಟ್ಯಾಂಕ್. ಇದು ವಾಸ್ತು ಪ್ರಕಾರ ಟ್ಯಾಂಕ್ ಇಲ್ಲೇ ಬರಬೇಕು. ಮುಂದ್ಗಡೆ ತೋರಿಸೋಣ, ಅದು ಬೋರ್ವೆಲ್. ನೋಡಿ ಇಲ್ಲಿಂದನೂ ಹೋಗ್ಬೋದು. ಕೆಲಸದವರು ಇಲ್ಲಿಂದ ಕೆಲಸ ಮುಗಿಸ್ಕೊಂಡು ಹಿಂಗೆ ಹೊರಟೋಗ್ಬೋದು ಕೆಲಸ ಮಾಡ್ಕೊಂಡು. ಮತ್ತು ಫ್ರಂಟ್ ಗೇಟ್ ತೋರಿಸ್ನಲ್ಲ, 2 ಗೇಟ್ ಇರೋದು. ಈ ಕಡೆ ಒಂದು ಗೇಟ್ ಇದೆ. ನೋಡಿ ಇಲ್ಲೊಂದು ಗೇಟ್ ಇದೆ. ನೋಡಿ ಇಲ್ಲಿಂದನೂ 2 ವೀಲರ್ ತೊಗೊಂಡ್ಬಂದು ನಿಲ್ಲಿಸ್ಬೋದು, ಮತ್ತು ಗ್ಯಾಸ್ ಸಿಲಿಂಡರ್ ತೊಗೊಂಬಂದು ಇಲ್ಲೇ ಇಟ್ಬಿಟ್ಟು ಹೋಗ್ಬೋದು. ನೋಡಿ ಈ ಥರ ಪಿಲ್ಲರ್ಸ್ ಇದೆ. ಫುಲ್ಲಿ ಡೆವಲಪ್ಡ್ ಏರಿಯಾ. ಎಲ್ಲ ಥರದ್ದು ಅಂಗಡಿ, ಡೈರಿ, ಹಣ್ಣಿನ ಅಂಗಡಿ, ಮತ್ತು ತರಕಾರಿ ಅಂಗಡಿ, ಚಿಲ್ಲರೆ ಅಂಗಡಿ, ಮಾಮೂಲಿ ದಿನಸಿ ಅಂಗಡಿ ಬರುತ್ತಲ್ಲ, ದಿನಸಿ ಅಂಗಡಿ, ಆ ಥರದ್ದೆಲ್ಲ ಇದೆ. ನೋಡಿ ಸುತ್ತಮುತ್ತ ಡೆವಲಪ್ಮೆಂಟ್ಸ್ ಈ ಥರ ಇದೆ ಮನೆಗಳದ್ದು. ಮತ್ತು ಈ ರೂಮಲ್ಲಿ ವಾಷಿಂಗ್ ಮಿಷಿನ್ ಪರ್ಮನೆಂಟಾಗಿ ಇಟ್ಕೋಬೋದು, ಒಂದು ಗ್ರಿಲ್ ಮಾಡಿಸ್ಕೊಂಡ್ರೆ. ನೋಡಿ ಒಂದು ಕಲ್ಲು ಇಟ್ಟಿದ್ದಾರೆ, ಬಟ್ಟೆ ಈಗ ಸಣ್ಣ ಪುಟ್ಟ ಬಟ್ಟೆ, ಮತ್ತು ಓವರ್ ಹೆಡ್ ಟ್ಯಾಂಕ್ ಮೇಲ್ಗಡೆ ಇಟ್ಟಿದ್ದಾರೆ. ವಾಷಿಂಗ್ ಮಿಷಿನ್ಗೆ ಸ್ವಿಚ್.